ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮಾತಾಗುವುದರೊಂದಿಗೆ ಕಾಸರಗೋಡು ಜಿಲ್ಲೆಗೆ ಲಗ್ಗೆ ಇಟ್ಟಿರುವ ಹಾಗೂ ಹಲವು ಕುಟುಂಬಗಳ ಕಣ್ಣೀರೊರೆಸಿದ ಸಂಸ್ಥೆಯ ಸ್ಪರ್ಧಾತ್ಮಕ ಗುಣಮಟ್ಟದ ಪೀಠೋಪಕರಣಗಳನ್ನು ಹೊಂದಿರುವ ಅಬ್ದುಲ್ ವಹಾಬ್ ಕುಳಾಯಿಯವರ ಮಾಲಕತ್ವದ ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ ಸಂಸ್ಥೆಯ 6ನೇ ವಾರ್ಷಿಕೋತ್ಸವದ ಅಂಗವಾಗಿ ವಫಾ ಟ್ರಿಪಲ್ ಧಮಾಕ ತುಮಿನಾಡು ಕೆಪಿಎಸ್ ಕ್ರಿಕ್ ಸಭಾಂಗಣದಲ್ಲಿ ಸಂಭ್ರಮದೊಂದಿಗೆ ಸಂಪನ್ನಗೊಂಡಿತು. ವಫಾ ಸಂಸ್ಥೆಯ ಕೇರಳ ರೀಜನಲ್ ಮ್ಯಾನೇಜರ್ ಬಹುಮಾನ್ಯರಾದ ಸೈಯದ್ ಸೈಫುಲ್ಲಾ ತಂಗಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಫಾ ಟ್ರಿಪಲ್ ಧಮಾಕವನ್ನು ಮಂಜೇಶ್ವರದ ಶಾಸಕ ಎಕೆಎಂ ಅಶ್ರಫ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, 1 ವರ್ಷಕ್ಕೆ ಮುಂಚೆ ಈ ಸಂಸ್ಥೆ ಕೇರಳಕ್ಕೆ ಕಾಲಿಡುವ ಶುಭಾರಂಭದಲ್ಲಿ ನಾನು ಪಾಲ್ಗೊಂಡಿದ್ದೆ. ಇದೀಗ 1 ವರ್ಷವಾಗುವ ಸಂದರ್ಭ ಬಡ ಜನತೆಯ ಕಣ್ಣೀರನ್ನ ಒರೆಸುವ ಜೊತೆಯಾಗಿ ತನ್ನ ವ್ಯಾಪಾರದ ವರ್ಚಸ್ಸನ್ನ ಹೆಚ್ಚಿಸಿಕೊಂಡು ವ್ಯಾಪಾರ ವಲಯದಲ್ಲಿ ಚರಿತ್ರೆಯನ್ನ ಸೃಷ್ಟಿಸುವಲ್ಲಿಗೆ ಸಾಗುತ್ತಾ ಇದೆ ಎಂದು ಹೇಳಿ ಸಮಾರಂಭಕ್ಕೆ ಶುಭವನ್ನ ಹಾರೈಸಿದರು. അതിനുശേഷം ഏറ്റവും മികച്ച രീതിയിൽ സാധാരണ ഒരു സംരംഭത്തിൽ നിന്ന് വ്യത്യസ്തമായി സാധാരണക്കാരൻ്റെ കയ്യെത്താത്ത ആവശ്യങ്ങൾ മാസതവണകളായി ചെറിയ ചെറിയ അടവുകളിലൂടെ അവർക്ക് ഉപകരിക്കുന്ന ഒരു മികച്ച പദ്ധതിയുമായിട്ടാണ് വഫാ എന്റർപ്രൈസസ് അതിൻ്റെ പ്രയാണം തുടരുന്നത്. നമ്മളെ സംബന്ധിച്ചിടത്തോളം നമുക്കൊക്കെ അറിയാം, വ്യവസായ മേഖലയിൽ കച്ചവട മേഖലയിലൊക്കെ പുതിയ മാറ്റങ്ങൾ കണ്ടുകൊണ്ടിരിക്കുന്ന ഒരു കാലത്താണ് നമ്മൾ കടന്നു പോകുന്നത്. വർഷങ്ങൾക്ക് മുമ്പ് നമ്മൾ എന്തെങ്കിലും പർച്ചേസ് ചെയ്യണമെങ്കിൽ നേരെ ആ സാധനമുള്ള ഷോപ്പിലേക്കോ സൂപ്പർ മാർക്കറ്റിലേക്കോ പോയി അത് വാങ്ങേണ്ട ഒരു കാലത്ത് നിന്ന് ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಕೇರಳ ರೀಜನಲ್ ಮ್ಯಾನೇಜರ್ ಸೈಯದ್ ಸೈಫುಲ್ಲಾ ತಂಗಲ್ ಅವರು ಮಾತನಾಡಿ, ಕಳೆದ 6 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬಜ್ಪೆ ಕೇಂದ್ರೀಕರಿಸಿ ಕಾರ್ಯಾಚರಿಸುತ್ತಿರುವ ಅಚಲವಾದ ನಂಬಿಕೆಯೊಂದಿಗೆ ಕಾರ್ಯಾಚರಿಸುತ್ತಿರುವ ಒಂದು ಸಂಸ್ಥೆಯಾಗಿದೆ ವಫಾ ಎಂಟರ್ಪ್ರೈಸಸ್. ಈ ಸಂಸ್ಥೆ ಕಳೆದ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ತುಮಿನಾಡಿನಲ್ಲಿ ತನ್ನ ಶೋರೂಮ್ ಅನ್ನು ಆರಂಭಿಸಿದೆ. ಇದೊಂದು ವ್ಯಾಪಾರ ಸಂಭ್ರಮವಾಗಿದೆ. ಕೇರಳದಲ್ಲಿ ಕಾಸರಗೋಡಿನಿಂದ ತಿರುವನಂತಪುರ ತನಕ ವ್ಯಾಪಾರ ವಿಸ್ತರಿಸಲು ಉದ್ದೇಶವನ್ನಿಟ್ಟುಕೊಂಡಿರುವುದಾಗಿ ಹೇಳಿ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿದರು. കഴിഞ്ഞ 6 വർഷത്തിലധികമായി ദക്ഷിണ കന്നഡ ജില്ലയിലെ ബജ്പെ കേന്ദ്രീകരിച്ച് പ്രവർത്തിക്കുന്ന ഒരു ബിസിനസ് സ്ഥാപനമാണ്. ഈ സ്ഥാപനം കഴിഞ്ഞ ഡിസംബർ മാസം കേരളത്തിലെ മഞ്ചേശ്വരം എന്ന് പറയുന്ന നമ്മുടെ ഈ നിയോജക മണ്ഡലത്തിലെ മഞ്ചേശ്വരം പഞ്ചായത്തിലെ കുഞ്ചത്തൂരിൽ സ്വന്തമായ ഒരു ഫർണിച്ചർ ഷോറൂം തുടങ്ങിയിരിക്കുകയാണ്. വഫാ എന്റർപ്രൈസസ് ഒരു ബിസിനസ് സംരംഭമാണ്. ബജ്പെയിൽ 12,000 സ്ക്വയർ ഫീറ്റിൻ്റെ ഒരു വലിയ ഷോറൂം സ്വന്തമായി വഫാ എന്റർപ്രൈസസിന് ഉണ്ട്. ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮುಸ್ಲಿಂ ಲೀಗ್ ಮಂಡಲ ಅಧ್ಯಕ್ಷ ಅಜೀಜ್ ಮರಿಕಿ ಅವರು ಮಾತನಾಡಿ, ಈಗಾಗಲೇ ಶಾಸಕರು ಸೂಚಿಸಿದಂತೆ ಕಳೆದ ವರ್ಷದಲ್ಲಿ ಆರಂಭಗೊಂಡ ಈ ಸಂಸ್ಥೆ ಈ ವರ್ಷದ ಮಧ್ಯದೊಳಗೆ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಾಗಿದೆ. ಇದು ಈ ಸಂಸ್ಥೆಯ ಪ್ರಾಮಾಣಿಕತೆಯನ್ನ ಎತ್ತಿ ತೋರಿಸುತ್ತದೆ ಎಂದು ಹೇಳಿ ಸಮಾರಂಭಕ್ಕೆ ಶುಭ ಹಾರೈಸಿದರು. സംരംഭങ്ങൾ എത്തുകയും ചെയ്യുന്ന ഒരു സന്ദർഭത്തിൽ വഫാ എന്റർപ്രൈസസിന്റെ ഒരുപാട് ചെയ്യാൻ സാധിച്ചു. അൽഹംദുലില്ലാഹ്. നമുക്കറിയാം, ഇന്ന് ഒരു കൊല്ലം ഇവിടെ നേരത്തെ MLA സൂചിപ്പിച്ച മാതിരി തന്നെ
ഒരു കൊല്ലങ്ങൾക്ക് മുമ്പ് ഇവിടെ ഉദ്ഘാടനം ചെയ്യപ്പെട്ട ഈ മഹത്തായ സംരംഭം ഒരു കൊല്ലത്തിനുള്ളിൽ തന്നെ ഏറ്റവും വിലപിടിപ്പുള്ള ഒരേക്കറയോളം സ്ഥലം വാങ്ങിക്കൊണ്ട് സമൂഹത്തിൽ ദുർബലത അനുഭവിക്കുന്ന ഒരുപറ്റം ആളുകൾക്ക് വീട് വെച്ചു കൊടുക്കാനുള്ള ഒരു സംരംഭമായി അതിനെ തിരഞ്ഞെടുത്തപ്പോൾ തീർച്ചയായും അതിൻ്റെ പ്രതിഫലം, അതിൻ്റെ മഹത്വം ವೇದಿಕೆಯಲ್ಲಿ ಗಣ್ಯರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ನೇತಾರರಾದ ಅಶ್ರಫ್ ಕುಂಜತೂರು, ಅಜೀಜ್ ಹಾಜಿ, ಹನೀಫ್ ಪಡಿಂಗರ್, ಎಕೆ ಆರಿಫ್, ಎಂಪಿ ಖಾಲಿದ್, ಮೊಹಮ್ಮದ್ ಸಿದ್ದಿಕ್, ಮುಸ್ತಫಾ ಉದ್ಯಾವರ, ಸಂಸ್ಥೆಯ ಮ್ಯಾನೇಜರ್ ಅಬ್ದುಲ್ ಖಾದರ್, ಜುನೈದ್, ಇರ್ಷಾದ್ ಕುಂಜತೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಿಗೆ ನಡೆದ 1 ಗ್ರಾಂ ಚಿನ್ನದ ಲಕ್ಕಿ ಡ್ರಾದಲ್ಲಿ ಕುಂಜತೂರಿನ ಹನೀಫ್ ಎಂಬುವರು ವಿಜೇತರಾದರು. ಬಳಿಕ ಲೈವ್ ಆಗಿ ನಡೆದ ವಫಾ ಟ್ರಿಬಲ್ ಧಮಾಕಾದಲ್ಲಿ ಚೀಟಿ ಸಂಖ್ಯೆ 2237 ಮೊಹಮ್ಮದ್ ಕೃಷ್ಣಾಪುರ ಮೊದಲ ಬಹುಮಾನ ವಿಜೇತರಾಗಿ 2 BHK ಹೋಮ್ ತನ್ನದಾಗಿಸಿಕೊಂಡಿದ್ದಾರೆ. ದ್ವಿತೀಯ ಬಹುಮಾನಕ್ಕೆ ಚೀಟಿ ಸಂಖ್ಯೆ 4506 ಉದ್ಯಾವರ ಮಂಜೇಶ್ವರ ನಿವಾಸಿ ಸೈದಾ ಬಿಬಿ ಅರ್ಹರಾಗಿ ಆಕ್ಟಿವಾ ಹೋಂಡಾ ತನ್ನದಾಗಿಸಿಕೊಂಡಿದ್ದಾರೆ. ಅದೇ ರೀತಿ ತೃತೀಯ ಬಹುಮಾನ ಚೀಟಿ ಸಂಖ್ಯೆ 8854 ಮೊಹಮ್ಮದ್ ಸಿರಾಜ್ ಕಿನಿಗೋಳೆ ವಿಜೇತರಾಗಿದ್ದು ಚಿನ್ನದ ಸರವನ್ನ ತನ್ನದಾಗಿಸಿಕೊಂಡಿದ್ದಾರೆ. ಪೂರ್ಣವಾಗಿ ನೀವು ಗಮನಿಸಿಕೊಳ್ತಾ ಇದ್ದೀರಾ. ಈಗ ನೀವು ಕ್ಯಾಮ್ರಾ ನೋಡಿ ಹಾಗೇನೆ ಮಿಕ್ಸ್ ಮಾಡಿ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ. ವಫಾ ಎಂಟರ್ಪ್ರೈಸಸ್ ಟ್ರಿಪಲ್ ಧಮಾಕಾ ಫ್ರೀ ಡ್ರಾದಲ್ಲಿ ಮೊದಲ ವಿಜೇತರಿಗೆ ಬಹುಮಾನವಾಗಿ ನೀಡುವಂತಹ 2 BHK ಮನೆ, ಆ 2 BHK ಮನೆಯನ್ನ ಬಹುಮಾನವಾಗಿ ಪಡೆಯುವಂತಹ ವಿಜೇತರು ಯಾರು ಅನ್ನುವುದನ್ನು ಇದೀಗ ನಾವು ವಫಾ ಎಂಟರ್ಪ್ರೈಸಸ್ ಸಂಸ್ಥೆಯ ವೀಕ್ಷಕರ ಸಮ್ಮುಖದಲ್ಲಿ ಹಾಗೂ ಅತಿಥಿ ಗಣ್ಯರ ಸಮಕ್ಷಮದಲ್ಲಿ ಆಯ್ಕೆ ಮಾಡಲಿಕ್ಕಿದ್ದೇವೆ. ಸಂಪೂರ್ಣವಾಗಿ ಶಫಲ್ ಆಗ್ತಾ ಇದೆ. ಬದಿಯಲ್ಲಿರುವಂತಹ ಟೋಕನ್ ಸಂಖ್ಯೆಗಳಾಗಿರಲಿ ಹಾಗೇನೆ ಎಲ್ಲ ಟೋಕನ್ ಸಂಖ್ಯೆಗಳು ಒಮ್ಮೆ ಮಿಕ್ಸ್ ಮಾಡಿ ಆ ಬದಿಯಲ್ಲಿ, ಈ ಸೈಡಲ್ಲಿ, ಎಸ್ ನೋಡಿ, ಈ ಬದಿಯಲ್ಲಿರುವಂಥ ಅಂದರೆ ಸಂಪೂರ್ಣವಾಗಿ ಎಲ್ಲ ಟೋಕನ್ ಸಂಖ್ಯೆಗಳು ಶಫಲ್ ಆಗಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಮಾತ್ರ. ನೀವು ನೋಡ್ತಾ ಇರಬಹುದು, ಸಂಪೂರ್ಣವಾಗಿ ಮಿಕ್ಸ್ ಮಾಡಿ. ಎಸ್, ಆ ಬದಿಯಲ್ಲಿ ಒಂದಿಷ್ಟು ಕಾಯಿನ್ಗಳು ಹೊಂದ್ಕೊಂಡಿದೆ, ಅದನ್ನು ಕೂಡ ಮತ್ತೆ ಬಿಡಿಸಿ. ಓಕೆ. ಅಲ್ಲಿ ಬದಿಯಲ್ಲಿರುವಂಥ ಟೋಕನ್ ಸಂಖ್ಯೆಯನ್ನು ಕೂಡ ಮತ್ತೊಮ್ಮೆ ಅದನ್ನು ಬಿಡಿಸ್ಕೊಂಡು ಈಗ ಶಫಲ್ ಮಾಡಿ ಅದೃಷ್ಟವಂತರಿಗೆ ಬಹುಮಾನ 2 BHK ಮನೆ ಬಹುಮಾನವಾಗಿ ಸಿಗ್ಲಿಕ್ಕಿದೆ. ಬಹುಮಾನವನ್ನ 2 BHK ಮನೆಯನ್ನ ಬಹುಮಾನವಾಗಿ ಪಡೀತಾ ಇರುವಂತ ವಿಜೇತರ ಟೋಕನ್ ಸಂಖ್ಯೆ 2237 is a lucky number. 2 BHK ಮನೆಯನ್ನ ಬಹುಮಾನವಾಗಿ ಗೆದ್ದಿರುವಂತ ವಿಜೇತರ ಟೋಕನ್ ಸಂಖ್ಯೆ 2237. ವಫಾ ಎಂಟರ್ಪ್ರೈಸಸ್ ಟ್ರಿಪಲ್ ಧಮಾಕಾದ ಮೂಲಕ ಉಚಿತವಾಗಿ ಕನಸಿನ ಮನೆ ಪಡೆದಂತಹ ಅದೃಷ್ಟವಂತ ಗ್ರಾಹಕರ ಸಂತೋಷದ ಮಾತನ್ನು ಕೇಳಿ ನೋಡೋಣ ಬನ್ನಿ. ನಾನು ಭಾರಿ ಕಷ್ಟದಲ್ಲಿಂದ ಬಾಡಿಗೆ ರೌತರೆಲ್ಲ ಇನ್ನೆ ಸುಮಾರು ವರ್ಷದಲ್ಲುಂಟು. ಇದು 24 ಅಗಗಿರ್ತಿ ಬಾರಿ ವರ್ಷ ಸಂದೋಲ ಒಪ್ಪತ್ತಂಗಲು ಎಂಟರ್ಪ್ರೈಸ್ ಒಪ್ಪಂಗಲು ಬರುವಾಗಿರ್ತಿ. ಇನ್ನು ಕಮ್ಮಿ ಆಲಿಗೆಲ್ಲ ಸೇರೋರು ನೀವು ಎಲ್ಲರೂ ಪಾವತ್ತವಾಗಿಟ್ಟು ಅದು ವರ್ಣುಂಟುಳ್ಳ. 2025 ಆಗಸ್ಟ್ ತಿಂಗಳಿನ 5ನೇ ತಾರೀಕಿನಂದು ಸೀಸನ್ 7ರ ಮೊದಲ ಗ್ರ್ಯಾಂಡ್ ಡ್ರಾ ನಡೆಯಲಿದೆ. ಬಳಿಕ ಮುಂದಿನ ಎಲ್ಲಾ ತಿಂಗಳಿನ 5ನೇ ತಾರೀಕಿನಂದು ಡ್ರಾ ನಡೆಯಲಿರುವುದಾಗಿ ಸಂಸ್ಥೆಯ ಕೇರಳ ರೀಜನಲ್ ಮ್ಯಾನೇಜರ್ ಸೈಫುಲ್ಲಾ ತಂಗಲ್ ತಿಳಿಸಿದ್ದಾರೆ. 2019ರಲ್ಲಿ ವ್ಯವಹಾರ ಜಗತ್ತಿಗೆ ಕಾಲಿರಿಸಿದ ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ ಸಂಸ್ಥೆ ಬಜ್ಪಿಯಲ್ಲಿ 11,000 ಚದರ ಮೀಟರ್ನ ಮಳಿಗೆಯನ್ನ ಆರಂಭಿಸುವುದರೊಂದಿಗೆ ಉದ್ಯಮದತ್ತ ತನ್ನ ಜಾಲವನ್ನ ವಿಸ್ತರಿಸಿತು. ಇದೀಗ ಜೋಕಟ್ಟೆ, ಕಾಟಿಪಳ್ಳ, ಉಡುಪಿ, ಉಚ್ಚಿಲ, ಆಡೂರು, ಹಳಿಯಾಳ ಹಾಗೂ ಮೂಡುಬಿದಿರೆಗಳಲ್ಲೂ ಹಾಗೂ ಕೇರಳದ ತುಮಿನಾಡಿನಲ್ಲೂ ಶಾಖೆಗಳನ್ನ ಹೊಂದಿದೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.